ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನ KSRTC ಬಸ್ ಸ್ಟಾಪ್ನಲ್ಲಿ ಸಾಕಷ್ಟು ಜನರು ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಹತ್ತುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಪ್ರಯಾಣಿಕರ ದಂಡು ಇಲ್ಲಿ ನೆರೆದಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಬೆಳಿಗ್ಗೆಯಿಂದ ಸುಮಾರು 50ಕ್ಕೂ ಹೆಚ್ಚು ಬಸ್ಗಳನ್ನ ಬಿಟ್ಟರು ಸಹ ಇಲ್ಲಿರುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಇವರೆಲ್ಲರೂ ಹೋಗ್ತಾ ಇರುವಂತಹದ್ದು ಏನು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ಗೆ ಬೆಳಿಗ್ಗೆಯಿಂದ 60 ಬಸ್ಗಳನ್ನ ಈ ರೀತಿಯಾಗಿ ಏನು ಪ್ರಯಾಣಿಕರನ್ನ ತುಂಬಿ ಕಳಿಸಲಾಗಿದೆ. ಆದ್ರೂ ಸಹ ಕ್ಯೂ ಅಲ್ಲಿ ನಿಂತು ಏನು ಇಶಾ ಫೌಂಡೇಶನ್ ಅಥವಾ ಜನಸಾಗರ ಹರಿದು ಹೋಗ್ತಾ ಇರುವಂತದ್ದು. ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ನೀವು ಗಮನಿಸಬಹುದು. ಇಲ್ಲಿರುವಂತಹ ಅಧಿಕಾರಿಗಳಿಗೆ ಸಹ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಫುಲ್ ಬಸ್ ತುಂಬಿಕೊಂಡು ಹೋಗ್ತಾ ಇದ್ರು ಸಹ ಇನ್ನೂ ಕಡಿಮೆ ಆಗಿಲ್ಲ. ಸುಮಾರು ಬೆಳಿಗ್ಗೆ 5 ಗಂಟೆಯಿಂದನೇ ಇದು ಶುರುವಾಗಿರುವಂತದ್ದು. ಈ ರೀತಿಯಾಗಿ ಕ್ಯೂ ಅಲ್ಲಿ ನಿಂತು ಬಸ್ ಹತ್ತುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಇವರೆಲ್ಲ ಹೋಗ್ತಾ ಇರುವಂತದ್ದು ಸಂಪೂರ್ಣವಾಗಿ ಇಶಾ ಫೌಂಡೇಶನ್ಗೆ ಹೋಗ್ತಾ ಇರುವಂತದ್ದು. ಎಸ್, ಗಮನಿಸಬಹುದು ಯಾವ ರೀತಿಯಾಗಿ ಅವ್ರಿಗೊಂಥರ ಜೋಶ್ ಇದೆ. ನಾವೆಲ್ಲ ಇದಕ್ಕೆ ಹೋಗ್ತಾ ಇದೀವಿ, ಇಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈಗಾಗಲೇ 60ಕ್ಕೂ ಹೆಚ್ಚು ಬಸ್ಗಳನ್ನ ಬಿಟ್ಟರು ಸಹ ಇನ್ನೂ ಸರದಿ ಸಾಲಿನಲ್ಲಿ ನಿಂತು ಪ್ರಯಾಣ ಬೆಳೆಸುವುದಕ್ಕೆ ಜನರು ಪ್ರಯಾಣಿಕರು ಮುಂದಾಗ್ತಿರುವಂತದ್ದು. ಈಗಾಗಲೇ ಆ ಬಸ್ ಸಂಪೂರ್ಣವಾಗಿ ಫುಲ್ ಆಗಿರುವಂತದ್ದು. ಫುಲ್ ತುಂಬಿಕೊಂಡು ಹೊರಟರು ಸಹ ಇನ್ನು ಕ್ಯೂಗಳು ಅದೇ ರೀತಿಯಾಗಿ ಎರಡು ಮೂರು ಲೈನ್ ಅನ್ನ ಮಾಡಿರುವಂತದ್ದು. ಸೊ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಇಶಾ ಫೌಂಡೇಶನ್ಗೆ ಹೋಗ್ತಾ ಇರುವಂತಹದ್ದು. ಇದು ಬೆಂಗಳೂರಿನ ಮೆಜೆಸ್ಟಿಕ್ನ KSRTC ಬಸ್ ಸ್ಟಾಪ್ನಲ್ಲಿ ಬರ್ತಾ ಇರುವಂತಹ ದೃಶ್ಯಾವಳಿ. ಜೊತೆಗೆ ಯಾವುದೇ ರೀತಿಯಾಗಿ ನಾಳೆ ಮುಷ್ಕರಕ್ಕೆ ಇಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.